ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಚಿಕ್ಕ ಚಿಕ್ಕ ಬೂತಾಯಿ ಮೀನು ತೊಗೊಂಡು ಬಂದಿದ್ದೀನಿ. ಅದರಿಂದ ಒಂದು ಒಳ್ಳೆ ಸಾರು ಮಾಡುವ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಸಾರು. ನಾನಿಲ್ಲಿ 1 kg ಬೂತಾಯಿ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ತೊಳ್ಕೊಂಡು ತೊಗೊಂಡು ಬಂದಿದ್ದೀನಿ. ನೋಡಿ, ಚಿಕ್ಕ ಚಿಕ್ಕ ಬೂತಾಯಿ ಇದು. ಇದಕ್ಕೆ 1 ಚಮಚ ಉಪ್ಪು, ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳುವ. ಇದಕ್ಕೊಂದು ಮಸಾಲೆ ರೆಡಿ ಮಾಡುವ. ಈಗ ನಾನು ಒಂದು ಅರ್ಧ ಕಡಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಒಂದು 20 ಬ್ಯಾಡಗಿ ಮೆಣಸಿನ್ಕಾಯಿ, 1 ಲಿಂಬೆಹಣ್ಣು ಗಾತ್ರಷ್ಟು ಹುಣಸೆ ಹುಳಿ, ನೀರುಳ್ಳಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಬೀಜ, ಕಾಳು ಮೆಣಸು, ಜೀರಿಗೆ, ಉದ್ದಿನಬೇಳೆ, ಅಜ್ವಾನ ಮತ್ತು ಒಂದು 10 ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ನೋಡಿ, ಇದನ್ನು ಗ್ರೈಂಡರಲ್ಲಿ ರುಬ್ಬಕ್ಕೆ ಹಾಕೋಣ. ನಾನು ಪ್ರತಿ ಅಡುಗೆಗೂ ಆಲ್ಮೋಸ್ಟ್ ಗ್ರೈಂಡರೇ ಉಪಯೋಗಿಸೋದು. ಮಿಕ್ಸಿ ಕಡಿಮೆ, ಭಾರಿ ಕಡಿಮೆ. ಯಾಕಂದರೆ ಗ್ರೈಂಡರಾದರೆ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ನೈಸ್ ಆಗುತ್ತೆ ಇದರಲ್ಲಿ. ನೋಡಿ, ಈಗ ನೈಸ್ ಆಗಲಿ ಇದು. ನೋಡಿ, ಈಗ ಮಸಾಲೆ ಎಲ್ಲ ನೈಸ್ ಆಗಿದೆ. ಇದನ್ನು ಒಂದು ತಕ್ಕೊಂಡು ಬಿಡುವ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳುವ. ನಾನಿದು ಮೀನು ಸಾರು ಮಾಡುವಂಥ ಪಾತ್ರೆ. ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 2 ಚಮಚ ಆಗುವಷ್ಟು. ಇದಕ್ಕೇ 1 ಟೊಮೆಟೊ, ಒಂದು ಅರ್ಧ ಈರುಳ್ಳಿ, ಹಾಗೆ ಒಂದು ಹಸಿಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ತೊಗೊಂಡು ಬಂದಿದ್ದೀನಿ. ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ಳುವ. ನೋಡಿ, ಸ್ವಲ್ಪ ಫ್ರೈ ಆಗಲಿ ಇದು. ಫ್ರೈ ಆದಮೇಲೆ ನಾವು ಮಸಾಲೆ ರುಬ್ಬಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಬಿಡುವ. ನೋಡಿ, ಜಾಸ್ತಿ ತೆಳು ಮಾಡೋದು ಬೇಡ ಸಾಂಬಾರು, ಮೀಡಿಯಮ್ ಹದದಲ್ಲೇ ಇರಲಿ. ಚಿಕ್ಕ ಚಿಕ್ಕ ತಾರಲಿ ಎಲ್ಲ ಭಾರಿ ಚೆನ್ನಾಗಿ ಬರುತ್ತೆ ಈ ಸಾರು. ನೋಡಿ, ಈಗ ಸಾಂಬಾರು ಕುದೀತಾ ಇದೆ. ಇದಕ್ಕೆ ನಾವು ಮೀನನ್ನು ಸೇರಿಸ್ಕೊಂಡು ಬಿಡುವ. ನೋಡಿ, ಈಗ ಮೀನು ಸೇರಿಸ್ಕೊಂಡ್ಮೇಲೆ ನಾನು ಸೌಟ್ ಹಾಕಿಲ್ಲ, ಹಾಗೆ ಪಾತ್ರೆಯಲ್ಲಿ ಸ್ವಲ್ಪ ಅಲ್ಗಾಡಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕುದೀಲಿ ಈಗ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾರು. ಇದಕ್ಕೆ ನಾನು ನಮ್ಮೂರ ಕಡೆ, ಕುಂದಾಪುರ ಕಡೆ ಎಲ್ಲ ಜುಮ್ಮನ ಬೀಜ ಅಂತ ಹಾಕ್ತಾರೆ ಮೀನು ಸಾರಿಗೆ. ನಾನು ಕೆಲವೊಂದು ಮೀನು ಸಾರಿಗೆ ಅಷ್ಟೇ ಹಾಕ್ತೀನಿ, ಎಲ್ಲ ಸಾರಿಗೂ ಹಾಕೋದಿಲ್ಲ. ತುಂಬಾ ಪರಿಮಳ ಬರುತ್ತೆ ಇದು, ತುಂಬಾ ಚೆನ್ನಾಗಿರುತ್ತೆ ಸಾರು ಕೂಡ. ನೀವು ಒಂದು ಸಲ ಚಿಕ್ಕ ಚಿಕ್ಕ ಬೂತಾಯಿ ಸಿಕ್ಕಿದಾಗ ಈ ಥರ ಸಾರು ಮಾಡಿ, ಅದಕ್ಕೆ ಈ ಜುಮ್ಮನ ಬೀಜ ಅಂತ ಸಿಗುತ್ತೆ, ಮಾರ್ಕೆಟಲ್ಲೆಲ್ಲ ಸಿಗುತ್ತೆ, ಇದನ್ನು ನೀವು ಹಾಕಿ ನೋಡಿ ಒಂದ್ಸಲಿ. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಮತ್ತು ಪರಿಮಳನೂ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ನಾನು ಇಲ್ಲಿ ಕುಚ್ಚಲಕ್ಕಿ ಅನ್ನ ಮಾಡಿದ್ದೀನಿ, ಬೂತಾಯಿ ಮೀನು ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಈ ಥರ ಸಾರು ಅಥವಾ ನನ್ನ ವಿಡಿಯೋ ಯಾವುದೇ ನೋಡಿದರೂ ಒಂದು ಸಲ ಟ್ರೈ ಮಾಡಿ, ನನ್ನ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.